ಸಾಧನವಲ್ಲ. ಇದು ಮನಸ್ಸು, ಶರೀರ ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಮಾರ್ಗವಾಗಿದೆ. ಯೋಗದ ಮೂಲಕ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಶಾಂತಿ, ಏಕಾಗ್ರತೆ ಮತ್ತು ಆರೋಗ್ಯವನ್ನು ಸಾಧಿಸಬಹುದು. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಶರೀರದ ತೊಂದರೆಗಳನ್ನು ದೂರ ಮಾಡುತ್ತದೆ ಹಾಗೂ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹಾಗಾಗಿ ನಾನು ಇಂದು ಎಲ್ಲರಿಗೂ ಈ ಯೋಗ ದಿನದ ಶುಭಾಶಯಗಳನ್ನು ಕೋರುತ್ತಾ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯವಂತರಾಗಿ ಸಂತೋಷವಾಗಿರಿ ಎಂದು ಕೇಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸೌಭಾಗ್ಯ. ಕಳೆದ 9 ವರ್ಷಗಳಿಂದ ನಾನು ಈ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀನಿ, ಯೋಗ ಜೀವನವನ್ನು ನಡೆಸ್ತಾ ಇದ್ದೇನೆ. ಇದಕ್ಕಿಂತ ಮೊದಲು PCOD ಪ್ರಾಬ್ಲಮ್ ಇತ್ತು ನನಗೆ. ಸೊ ನಾನು SSPY ಯೋಗ ತರಗತಿಗೆ ಸೇರಿಕೊಂಡೆ. ಅಲ್ಲಿ ಗುರುಗಳ ಮಾರ್ಗದರ್ಶನದಿಂದ ಅಭ್ಯಾಸ ಮಾಡ್ತಾ ಹೋದಾಗ ನನಗೆ ಆ PCOD ಪ್ರಾಬ್ಲಮ್ ದೂರ ಆಗಿ ರೆಗ್ಯುಲರ್ ಆಗಿ ಮೆನ್ಸಸ್ ಶುರುವಾಯಿತು. ಉತ್ತಮ ಆರೋಗ್ಯವನ್ನು ನಾನು ಪಡ್ಕೊಂಡೆ. ಅಷ್ಟೇ ಅಲ್ಲ, ಯೋಗದ ಮಹತ್ವವನ್ನು ತಿಳಿದು ನನ್ನನ್ನು ನಾನು ಅರಿಯುವಂತಹ ಪ್ರಯತ್ನವನ್ನು ಮಾಡಿದೆ. ನಾನು ಯಾರು ಅನ್ನೋವಂತಹ ಕುತೂಹಲ ನನ್ನಲ್ಲಿ ಉಂಟಾಯಿತು. ಹಾಗಾಗಿ ನಾನು ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆಗ ಅದರದೇ ಆದಂತಹ ಪರೀಕ್ಷೆಗಳು YIC ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಮತ್ತು DYC ಡಿಪ್ಲೊಮಾ ಇನ್ ಯೋಗ ಥೆರಪಿ ಆ ಪರೀಕ್ಷೆಗಳನ್ನೆಲ್ಲ ಮಾಡಿಕೊಂಡು ಹೆಚ್ಚು ಅಭ್ಯಾಸಗಳನ್ನು ಮಾಡ್ತಾ ಹೋದೆ. ಈಗ ನನ್ನ ಜೀವನ ಯೋಗಮಯವಾಗಿದೆ. ಎಷ್ಟು ಆರಾಮಾಗಿದೆ, ಎಷ್ಟು ಆರೋಗ್ಯವಾಗಿದೆ ಮತ್ತು ಬೇಕಾದಂಥ ಎಲ್ಲವನ್ನ ಕೂಡ ನಾವು ಯೋಗದಿಂದ ಪಡ್ಕೋಬಹುದಾಗಿದೆ. ಅದರ ಅನುಭವ ನನಗೆ ಖಂಡಿತ ಆಗಿದೆ. ಸೊ ಹಾಗಾಗಿ ನಾನು ಯೋಗನೇ ನನ್ನ ಜೀವನ, ಯೋಗದ ಮೇಲೆ ನನ್ನ ಅಷ್ಟು ನಂಬಿಕೆ ಇದೆ. ಹಾಗಾಗಿ ಈಗ ನಾನು ಜ್ಞಾನ ಮಂದಿರ ಯೋಗ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸಗಳನ್ನು ಹೇಳ್ಕೊಡ್ತಾ ಇದ್ದೇನೆ. ಅವರು ಕಲಿತು ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಹೇಳೋದು ಏನು ಅಂತಂದರೆ, ಎಲ್ಲರೂ ತಮಗಾಗಿ 1 ಅವರ್ 1 ಗಂಟೆಗಳ ಕಾಲ ಅವರಿಗಾಗಿ ಮುಡುಪು ಇಟ್ಟುಕೊಂಡು ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಒಳ್ಳೆ ಉತ್ತಮ ಆರೋಗ್ಯ ಸಂಪತ್ತನ್ನು ಪಡೀತಾ ನೆಮ್ಮದಿಯ ಜೀವನ ನಡೆಸಬಹುದು. ಹಾಗಾಗಿ ಎಲ್ಲರೂ ಬನ್ನಿ, ಯೋಗ ಮಾಡಿ ಒಳ್ಳೆ ಉತ್ತಮ ಆರೋಗ್ಯವನ್ನು ಪಡೀರಿ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನನ್ನ ಹೆಸರು KP ಜಯರಾಮ್. ಚಾಮರಾಜನಗರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಾನು ಜ್ಞಾನ ಮಂದಿರ ಯೋಗ ತರಗತಿಗೆ ಬಂದು 2 ತಿಂಗಳಾಗಿದೆ. ನನಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಚಿಕಿತ್ಸೆ ಪಡೆದಿದ್ದು, ನನಗೆ ಹಾಸಿಗೆಯಿಂದ ಏಳಲು ಆಗದ ಮತ್ತು ನಡೆಯಲು ಆಗದ ಪರಿಸ್ಥಿತಿಯಲ್ಲಿದ್ದಾಗ ಯೋಗವು ನನಗೆ ಹೊಸ ಚೈತನ್ಯವನ್ನು ಮತ್ತು ಹೊಸ ಹುರುಪನ್ನು ಮತ್ತು ಆರೋಗ್ಯವನ್ನು ನೀಡಿದೆ. ನಾನು ಚಾಮರಾಜನಗರದಲ್ಲಿ ಇದ್ದರೂ ಸಹ ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸಿ ಯೋಗವನ್ನು ಪ್ರತಿದಿನವೂ ಅಭ್ಯಾಸ ಮಾಡುತ್ತಿದ್ದೇನೆ. ಅದೇ ರೀತಿ ದೇಹಕ್ಕೆ ಆಹಾರ, ನೀರು, ಗಾಳಿ ಎಷ್ಟು ಮುಖ್ಯವೋ ಹಾಗೆ ದೇಹಕ್ಕೆ ಯೋಗವೂ ಮುಖ್ಯ. ನೀವು ಬನ್ನಿ,
ಯೋಗವನ್ನು ಕಲಿಯಿರಿ, ಎಲ್ಲರಿಗೂ ತಿಳಿಸಿ. ನಮಸ್ಕಾರ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನೇತ್ರ. ನಾನು ಜ್ಞಾನ ಮಂದಿರ ಯೋಗ ತರಗತಿಗೆ ಬಂದು 2.5 ತಿಂಗಳಾಗಿದೆ. ಇದರಿಂದ ನಾನು ತುಂಬ ಆರೋಗ್ಯ ಕಾಪಾಡ್ಕೊಂಡಿದ್ದೀನಿ. ನನಗೆ ತಡೆಯಲಾದಷ್ಟು ಮೈಗ್ರೇನ್ ಇತ್ತು. ಅಂದರೆ ನನ್ನ ನಿದ್ದೆನೇ ಬರ್ತಾ ಚೆನ್ನಾಗಾಗಿದೆ, ತಲೆನೋವು ಕಡಿಮೆ ಆಗಿದೆ, ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇನ್ನೂ ಹೆಚ್ಚು ಆರೋಗ್ಯವನ್ನು ಇದರಿಂದ ಕಾಪಾಡ್ಕೊತೀನಿ ಅನ್ನೋ ನಂಬಿಕೆ ಬಂದಿದೆ. ಅದರಿಂದ ನಾನು ಬಿಡದೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನೀವು ಎಲ್ಲರೂ ಬಂದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಯಶೋಧ ಅಂತ. ನಾನು ಒಂದು 2.5 ತಿಂಗಳಿಂದ ಯೋಗ ಮಾಡ್ತಾ ಇದ್ದೀನಿ. ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಬ್ಯಾಕ್ ಪೇನ್ ಎಲ್ಲ ತುಂಬ ಇತ್ತು. ಇವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಮತ್ತು ಬ್ಯಾಕ್ ಪೇನ್ ಎಲ್ಲ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ನಾನು ಯೋಗ ಬಿಡಲ್ಲ, ದಿನ ಯೋಗ ಮಾಡ್ತೀನಿ. ನೀವು ಬಂದು ಯೋಗ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ರೂಪಾ. ನಾನು ಜ್ಞಾನ ಮಂದಿರ ಯೋಗ ತರಬೇತಿ ಕೇಂದ್ರದಲ್ಲಿ 2.5 ತಿಂಗಳಿನಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ಯೋಗಾಭ್ಯಾಸದಿಂದ ಮಹಿಳೆಯರಲ್ಲಿ ಕಂಡುಬರುವಂತಹ PCOD, ಹಾರ್ಮೋನ್ ಇಂಬ್ಯಾಲೆನ್ಸ್ ಮೊದಲಾದ ತೊಂದರೆಗಳನ್ನು ಸತತ ಅಭ್ಯಾಸದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಎಲ್ಲರೂ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. Inhale up, exhale down. Inhale up, relax. ಕೈಗಳನ್ನು ಬಿಟ್ಟು ಕಾಲುಗಳನ್ನು ನೀಡಿ सुखिनः सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत्।